ಯಾವುದೇ ಕ್ಷಣದಲ್ಲಾದರೂ ಆಗಬಹುದು. ಆ ಭೀತಿಯಲ್ಲಿ ಜನರು ಕೂಡ ಇದ್ದಾರೆ. ಸವಾರರು ಈ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ನ ದರ ಏರಿಕೆ ಆದ್ರೆ ಸಮಸ್ಯೆ ಆಗುತ್ತೆ. ಎಷ್ಟೇ ದರ ಏರಿದ್ರೂ ಪೆಟ್ರೋಲ್ ಡೀಸೆಲ್ ಅಂತೂ ಹಾಕಿಸ್ಲೇಬೇಕು. ಜಾಗತಿಕ ಮಟ್ಟದಿಂದ ಜನರು ಏನೂ ಮಾಡೋಕ್ಕಾಗಲ್ಲ. ಮೆಟ್ರೋ, ಬಸ್ಸು, ಎಲೆಕ್ಟ್ರಿಕ್ ಬೈಕು ಬಳಸಬೇಕಾಗತ್ತೆ. ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ಅಂತ ವಾಹನ ಸವಾರರು ಹೇಳ್ತಾರೆ. ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಅಂದ್ರೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ ಜನಸಾಮಾನ್ಯರಿಂದ. ಸಮಸ್ಯೆ ಆಗುತ್ತೆ. ಏನು ಮಾಡೋದು ಇವಾಗ? ಪೆಟ್ರೋಲ್ ಇಲ್ಲದೆ ಗಾಡಿಯೂ ಓಡಿಸೋಕ್ಕಾಗಲ್ಲ. ಇವಾಗ ಕೆಲ್ಸಕ್ಕೆ ಹೋಗಬೇಕು, ಏನು ಮಾಡೋದು? ಇವಾಗ ದುಡ್ಡು ಇರೋರು ಏನೋ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ನಮ್ಮಂಥವ್ರು ಕೂಲಿ ಕೆಲಸ ಮಾಡೋರು ಹೆಂಗೆ? ಏನು ಮಾಡೋಕ್ಕಾಗತ್ತೆ? ಇವಾಗ ಒಂದು ದಿವಸ ಕೂಲಿ ಕೆಲಸಕ್ಕೆ ಮಾಡಿದ್ರೇ ನಮ್ಮ ಪೇಮೆಂಟು. ಅದಕ್ಕೋಸ್ಕರ ನಾವು ಪೆಟ್ರೋಲ್ ಹಾಕಲೇಬೇಕಲ್ಲ. ಏನೋ ಹತ್ರ ಆದರೆ ಮಾಡ್ಬೋದು, ನಡ್ಕೊಂಡು ಹೋಗಿ ಕೆಲಸ ಮಾಡ್ಕೋಬೋದು. ದೂರ ಆದರೆ ಹೋಗೋಕ್ಕಾಗಲ್ಲ. ಗಾಡಿ ಇದ್ದರೆ ಪೆಟ್ರೋಲ್ ಹಾಕಲೇಬೇಕು. ಏನೇ ಸಿಚುವೇಶನ್ ಇದ್ದರೆ ನಮ್ಗೆ ಬದುಕಬೇಕು. ರಾಜಕೀಯದಲ್ಲಿ ಏನಾಗುತ್ತೆ ಅದಕ್ಕೆ ನಮಗೇನು ಸಂಬಂಧ ಇಲ್ಲ. ವಿ ಹ್ಯಾವ್ ಟು ಡೂ ಅವರ್ ಡ್ಯೂ ಡಿಲಿಜೆನ್ಸ್ ಅಷ್ಟೇ. ಜಾಸ್ತಿ ಆದರೆ ಕಟ್ಟಬೇಕು. ಕಟ್ಟದಿದ್ದರೆ ಪೆಟ್ರೋಲ್ ಫ್ರೀಯಾಗಿ ಕೊಡ್ತಾರೆ. ಇಲ್ಲ ಈ ಸರ್ಕಾರ ಆಗಲಿ ಯಾರ ಸರ್ಕಾರ ಆಗಲಿ, ದಟ್ಸ್ ಅವರ್ ಲೈಫ್. ಸ್ವಲ್ಪ ಗಾಡಿ ಓಡಿಸೋದು ಕಮ್ಮಿ ಮಾಡ್ಕೊಬೇಕು ಅಷ್ಟೇ. ಮೆಟ್ರೋ ಗಿಟ್ರಲ್ಲಿ ಓಡಾಡ್ಕೊಂಡು ಬಸ್ಸಲ್ಲಿ ಓಡಾಡ್ಕೊಂಡು ರೆಡಿ ನಾವು ಸ್ಟಡಿ ಆಗಬೇಕಷ್ಟೇ. ಎಲ್ಲ ರೆಡಿ ಆಗಿರ್ಬೇಕಲ್ಲ ಮೇಡಮ್. So we have to understand, by doing a carpool agli or a bike pool agli, so you have to make an understand and use the transport. So that is the best option that we can take it. And obviously nimgu gottu that this PM has told that we now ಸ್ವಲ್ಪ public transport ಜಾಸ್ತಿ ಯೂಸ್ ಮಾಡಬೇಕು ಅಂದರೆ rather than using the cars. So I suggest do the carpool at least, or take a cab or a public transport. ನಮ್ಮ ಬೆಂಗಳೂರಲ್ಲಿ ಏನು ಕಮ್ಮಿ ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಎಸ್, ಸೊ ದಟ್ಸ್ ದ ಬೆಸ್ಟ್ ಆಪ್ಷನ್. ಸೊ ಎಸ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆ್ಯಂಡ್ ಎಸ್, ಜಾಸ್ತಿ ಆದ್ರೂ ಕೂಡ ವಿ ಹ್ಯಾವ್ ಟು ಸಮ್ ಆಫ್ ದ ಫೈನ್ ಟೈಮ್ ಇಟ್ ವಿಲ್ ಗೆಟ್ ಅಗೇನ್ ಡೌನ್. ಸೊ ಗೌರ್ಮೆಂಟ್ ನೋಸ್ ವಾಟ್ ವಿ ಕ್ಯಾನ್ ಡು. ಏನು ಮಾಡೋಕ್ಕಾಗುತ್ತೆ ಮೇಡಮ್? ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸು, ಎಲ್ಲ ಡಿಪೆಂಡೆಂಟು. ನಾವು ಕೆಲಸ ಮಾಡಿದ್ರೇ ಜೀವನ, ಇಲ್ಲಾಂದರೆ ಇಲ್ಲ. ಹಂಗಂತ ಇವಾಗ ನಮ್ಮ ಕೆಲಸ ಇರೋ ವರ್ಕ್ ಪ್ಲೇಸ್ ಇರೋದು ಕೋರಮಂಗಲ. ಅಲ್ಲಿಗೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಂದ್ರೆ ತುಂಬ ಸಮಯ ತಗೊಳುತ್ತೆ. ಸೊ ಅದರಿಂದ ಟೂ ವೀಲರ್ ಡಿಪೆಂಡೆಂಟ್ ಆಗಿರ್ತೀವಿ. ಪೆಟ್ರೋಲ್ 100 ಅಲ್ಲ 200 ರೂಪಾಯಿ ಆದರೂ ನಾವು ಹೋಗಲೇಬೇಕು. ಸೊ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಕಾನ್ಸೆಪ್ಟ್ ಮೇಲೆ ನಮ್ಮ ಜೀವನ ನಡೀತಾ ಇದೆ. ತೈಲ ಬೆಲೆ ಏರಿಕೆ ಬಗ್ಗೆ ದೇಶದಾದ್ಯಂತ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ತೈಲ ಬೆಲೆ ಏರಿಸೋದು ಕೇಂದ್ರಕ್ಕೆ ಅನಿವಾರ್ಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಪ್ರಧಾನಿ ಮಾತನ್ನ ಕೆಲ ತಿಂಗಳು ಎಲ್ಲರೂ ಪಾಲಿಸಬೇಕು. ಮೋದಿ ಸಲಹೆ ಬಗ್ಗೆ ಬೆಳಗಾವಿ ಜನ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಈಗ ಪೆಟ್ರೋಲ್ ರೇಟ್ ಏನಿದೆಯಲ್ಲ ಭಾಳ ಸ್ಥಿರವಾಗಿದೆ. ಸೊ ನಾವು ಕೆಲವು ಲಾಸ್ಟ್ 1-2 ವರ್ಷದಿಂದ ನೋಡಬೇಕಾದ್ರೆ ಪೆಟ್ರೋಲ್ ರೇಟಲ್ಲಿ ಯಾವುದೇ ಥರದ ಹೆಚ್ಚು ಕಡಿಮೆ ಏನಾಗಿಲ್ಲ. ಇವಾಗ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಬಂದಿರೋದ್ರಿಂದ ಜನಸಾಮಾನ್ಯರಿಗೆ ಹೊರೆ ಆಗೋದಂತೂ ನಿಶ್ಚಯ ಇರ್ತದ್ದು. ಯಾವುದೇ ಗೌರ್ಮೆಂಟ್ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಏನೇ ಇರಲಿ, ಇದು ಈ ಕ್ರಮವನ್ನು ತಗೊಳ್ಳೇಬೇಕಾಗತ್ತೆ. ಅದಕ್ಕೆ ಜನಸಾಮಾನ್ಯರ ಏನು ಕರ್ತವ್ಯ ಏನಿರುತ್ತೆ ಅಂತಂತಂದರೆ, ನಾವು ಇದಕ್ಕೆ ಈ ಗೋರ್ಮೆಂಟ್ಗೆ ಸಪೋರ್ಟಾಗಿ ನಿಂತ್ಕೊಳ್ಳುವಂಥ, ಗೋರ್ಮೆಂಟ್ ಏನು ಕೆಲಸ ತಗೊಳುತ್ತೆ, ಯಾವುದೇ ನಿರ್ಣಯ ತಗೊಳುತ್ತೆ ಅದಕ್ಕೆ ಸಪೋರ್ಟಾಗಿ ನಿಂತ್ಕೊಳ್ಳುವಂಥ ಕೆಲಸ ನಮ್ಮಿಂದನೂ ಆಗಬೇಕಾಗತ್ತೆ. ನಾವು ಸರಿ ಆಗದೇ ಇದ್ದರೆ ಸೊ ಏನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಎಲ್ಲವೂ ನಮ್ಮ ಮೇಲೆ ಅವಲಂಬಿತವಾಗಿರೋದರಿಂದ ನಾವು ಇದಕ್ಕೆ ಗೋರ್ಮೆಂಟ್ಗೆ ಒಳ್ಳೆಯ ರೀತಿಯ ಸಪೋರ್ಟನ್ನು ಕೊಡಬೇಕಾಗತ್ತೆ. ಆವಾಗ ಇವೆಲ್ಲ ನಿವಾರಿಸಲು ಸಾಧ್ಯ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.